ಹಲೋ ನಮಸ್ಕಾರ, ಬನ್ನಿ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾವು ಕಾಳು ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇದು ಕಾಳು ರಾತ್ರಿ ಹಾಕಿದ್ದೆ. ಇದು ಕಾಳು ಮೊಳಕೆ ಬರ್ಸೋಣ ಅಂತಂದ್ಬಿಟ್ಟು. ಸೊ ಅಷ್ಟರಲ್ಲಿ ಒಂದು ಐಡಿಯಾ ಬಂತು, ನಿಮಗೆ ಒಂದು ಹೊಸ ರುಚಿ ಮಾಡಿ ತೋರಿಸೋಣ ಅಂತ. ಸೊ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಇದನ್ನು ಪರೋಟ ಮಾಡ್ತೀನಿ. ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಪರೋಟ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇದರಲ್ಲಿ ಹೇಗೆ ಮಾಡೋದು ಪರೋಟ ಅಂತ ತೋರಿಸ್ತೀನಿ. ಎಲ್ಲಿಗೆ ಅಂದ್ರೆ ನಮ್ಮ ಬೆಳಿಗುಂಡೂಸ್ ಕಿಚನ್ಗೆ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದಕ್ಕೆ. ಬನ್ನಿ ಹಾಗಾದರೆ ಇದಕ್ಕೆ ಏನೇನು ಬೇಕೋ ಹೇಳ್ತೀನಿ. ಇಲ್ಲಿ ನೆನೆಸಿಟ್ಕೊಂಡಿರೋ ಕಾಳು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ತೊಗೊಂಡಿದ್ದೀನಿ. ನಾನು ಈ ಕಾಳನ್ನ ಪೂರ್ತಿ ತೊಗೊಳ್ಳಲ್ಲ. ಸೊ 100-150 ಗ್ರಾಮ್ ತೊಗೋತೀನಿ. ಮಿಕ್ಕಿದ್ದನ್ನು ಮೊಳಕೆ ಬರ್ಸೋಕ್ಕೆ ಹಾಗೆ ಬಿಟ್ಬಿಡ್ತೀನಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕಡ್ಡಿ ಗಿಡ್ಡಿ ಎಲ್ಲ ಏನು ಬೇಡ. ಸೊ ಹಾಗೇ ನೀವು ಬರೀ ಎಲೆ ಅಂಥದ್ದು ತೊಗೊಳ್ಳಿ. ಮತ್ತು ಕರಿಬೇವು ಎಳೆಯದಾಗಿರೋ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ನಿಮ್ಮ ಸ್ಪೈಸ್ ಲೆವೆಲ್ಗೆ ತಕ್ಕನಂಗೆ ಹಾಕ್ಕೊಳ್ಳಿ. ಸೊ ಶುಂಠಿ ನೀವು ಕಾಳು ಎಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ಶುಂಠಿ ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಮತ್ತು ಈ ಈರುಳ್ಳಿ ಮತ್ತು ಮಿಕ್ಕಿದೆಲ್ಲ ಐಟಮ್ಗಳು ಆಮೇಲೆ ನಾನು ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಈಗ ನಾವು ಇದಿಷ್ಟು ಹಾಕ್ಕೊಂಡ್ವಲ್ಲ, ಇದ್ರ ಜೊತೆಗೆ ಒಂದು ಚೂರು ಜೀರಿಗೆ ಕೂಡ ಹಾಕೊಳ್ಳೋಣ. ಜೀರಿಗೆ ಇದೆಲ್ಲ ಒಳ್ಳೇದಲ್ಲ ಮೈಗೆ. ಸೊ ನೋಡಿ, ಇದಕ್ಕೊಂದು ಸ್ಪೂನಷ್ಟು ಜೀರಿಗೆನ ನಾನು ಹಾಕಿದ್ದೀನಿ. ಈಗ ಇದನ್ನು ಸಣ್ಣ ಮಿಕ್ಸಿ ಜಾರಲ್ಲಿ ನಾನು ರುಬ್ಬೋತೀನಿ. ಈ ಥರ ಒಂದು ಸತಿ ಮಿಕ್ಸಪ್ ಮಾಡ್ಕೊಂಬಿಡಿ. ಎಲ್ಲನೂ ಮಿಕ್ಸಪ್ ಮಾಡಿಕೊಂಡು ಒಂದು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಳ್ಳಿ. ಆದರೆ ಯಾವುದೇ ಕಾರಣಕ್ಕೂ ನೀರು ಬೆರೆಸ್ಬೇಡಿ. ಅದಕ್ಕೋಸ್ಕರ ನಾವು ಚಿಕ್ಕ ಜಾರ್ ತೊಗೊಳ್ಳೋದು, ಬೇಗ ಬ್ಲೇಡ್ಗೆ ಸಿಗುತ್ತೆ. ಸೊ ಇವಾಗ ಒಂದು ರೌಂಡ್ ಆಗಿದೆ. ಇದನ್ನು ತೆಕ್ಕೊಂಬಿಟ್ಟು 2ನೇ ರೌಂಡ್ ಹಾಕಬೇಕಾದ್ರೆ ಏನು ಮಾಡ್ತೀನಿ, ಇನ್ನು ಕೆಲವು ಐಟಮ್ಸ್ಗಳನ್ನ ಸೇರಿಸ್ತೀನಿ. ನೋಡಿ, ಈ 2ನೇ ರೌಂಡಲ್ಲಿ ನಾನೇನು ಮಾಡ್ತೀನಿ, 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಅರಿಶಿನ ಮೈಗೊಳ್ಳೆಯದು. ಸೊ ಅರಿಶಿನ ಹಾಕೋಣ. ಅದರ ಜೊತೆಗೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಾವು ಹಿಟ್ಟು ಬೇರೆ ಹಾಕಿ ಕಲಿಸ್ತೀವಲ್ವ, ಸೊ ಅಂದಾಜು ಎಷ್ಟು ಬೇಕಾಗತ್ತೆ ನೋಡಿಕೊಂಡು ಹಾಕಿದ್ರೆ ಒಳ್ಳೆಯದು. ಇದಕ್ಕೆ ನಾನು ಒಂದು 3 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ನಾನೇನು ಇದಕ್ಕೆ ಉಪ್ಪು ಸೇರಿಸಲ್ಲ. ಸೊ ಇದನ್ನು ಅಷ್ಟೇ ಅದೇ ಥರ ತರಿಯಾಗೇ ರುಬ್ಬಬೇಕು. ಯಾವುದೇ ಕಾರಣಕ್ಕೂ ನುಣ್ಣಗೂ ರುಬ್ಬೇಡಿ, ನೀರು ಹಾಕಬೇಡಿ. ಕಾಳು ಒಂಚೂರು ಸಿಗಬೇಕು ಬಾಣಲೆ, ಅಂದರೆ ಇದರಲ್ಲಿ ನಮಗೆ ತವದಲ್ಲಿ ಒಂಚೂರದು ಕ್ರಿಸ್ಪ್ ಆಗಬೇಕು, ಆವಾಗಲೇ ಅದು. ಹಾಗೆ ಅಂತ ಹಾಗೆ ಕಾಳು ಹಾಕ್ಕೊಂಡು ತಿನ್ನೋಕ್ಕೆ ಕೂಡ ಚೆನ್ನಾಗಿರಲ್ಲ. ಈಗ ನೋಡಿ, ಲಾಸ್ಟ್ ರೌಂಡಲ್ಲಿ ಏನು ಮಾಡ್ತೀನಿ, ಅಷ್ಟನ್ನು ಹಾಕಿ ರುಬ್ಬಿಡ್ತಾ ಇದ್ದೀನಿ. ನಾನೊಂದು ಪರಾತ ಇಟ್ಕೊಂಡಿದ್ದೀನಿ. ಆ ಪರಾತದಲ್ಲಿ ಈ ರುಬ್ಬಿರೋದು ಮಿಕ್ಕಿರೋ ಐಟಮ್ಗಳೆಲ್ಲನೂ ಹಾಕೋತೀನಿ. ನೋಡಿ, ನೀರಿಲ್ದಿರೋ ಕೂಡ ನಾವು ರುಬ್ಬೋದು. ಇದಕ್ಕೆ ಆ ಕಾಳಲ್ಲಿ ನೆನೆಸಿಟ್ಟಿರ್ತೀವಲ್ಲ ಅಷ್ಟೇ ಸಾಕು. ಅದರಲ್ಲಿ ಇರುತ್ತೆ ಮಾಯಿಶ್ಚರು, ಅದರಷ್ಟೇ ಸಾಕು. ಸೊ ಇವಾಗ ನಾವು ಏನು ಇಟ್ಕೊಂಡಿದ್ದೀವಿ ಇದಿಷ್ಟನ್ನು ಕೂಡ ಅದೇ ಪರಾತಕ್ಕೆ ಹಾಕೋತೀನಿ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನೂ ಅಷ್ಟೇ ಸಣ್ಣಕ್ಕೆ ಹೆಚ್ಚಿ ಹಾಕಿ. ದಪ್ಪ ಇದ್ದರೆ ನಮಗೆ ಲಟ್ಸೋದಕ್ಕೆ ಬರಲ್ಲ. ಸೊ ಹಾಗಾಗಿ ಸಣ್ಣಕ್ಕೆ ಹೆಚ್ಚಿ ಈರುಳ್ಳಿ ಕೂಡ ಹಾಕ್ಕೊಳ್ಳಿ. ಈರುಳ್ಳಿ ತಿನ್ನಲ್ಲ ಅಂದರೆ ನೀವು ಹಸಿ ಕಾಯಿ ತುರಿದು ಬಿಟ್ಟು ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಇದರೊಳಗೆ ಏನು ಮೆತ್ಕೊಂಡಿದ್ದೆ ಮುಚ್ಚಳದಲ್ಲಿ ಅದನ್ನು ಮಾತ್ರ ಹೀಗೆ ತೆಕ್ಕೊತೀನಿ. ಇನ್ನು ಮಿಕ್ಕಿದ್ದಕ್ಕೆ ಸ್ವಲ್ಪ ಒಂದು 1/4 ಲೋಟಕ್ಕಿಂತನೂ ಕಮ್ಮಿ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಶೇಕ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದು ಬಿಟ್ಟು ಇನ್ಯಾಷ್ಟು ಕೂಡ ನೀರು ಹಾಕಲ್ಲ ನಾನು. ನೋಡಿ ಅಷ್ಟೆ. ಇದಕ್ಕೆ ನಾನು ಇವಾಗ ಇನ್ನೂ ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ಅಂತ. ನೋಡಿ, ಕಸೂರಿ ಮೇಥಿ 1 ಸ್ಪೂನಷ್ಟು ತಗೊಂಡು ಅದನ್ನು ಕ್ರಷ್ ಮಾಡಿ ಕೈಯಲ್ಲಿ ಹಾಕ್ತೀನಿ. ಗಮ್ಮನತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಜೀರಿಗೆ ಪುಡಿನೂ ಹಾಕ್ತೀನಿ. ಹಾಗೆ ಒಂಚೂರು ಗರಂ ಮಸಾಲೆ ಹಾಕ್ತೀನಿ. ಚೂರು ಸಾಕು, ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಒಂಥರ ಮಸಾಲೆ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ. ಇದಕ್ಕೆ ನಾನು ಒಂದು 3 ಸೌಟು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ.
ಕೆಲವರು ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ತಾರೆ, ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ರವೆ ಸೇರಿಸ್ಕೊತೀವಿ. ನೀವು ಚಿರೋಟಿ ರವೆ ಬೇಕಾದರೂ ಸೇರಿಸ್ಕೋಬೋದು, ಇಲ್ಲ ಉಪ್ಪಿಟ್ಟು ರವೆ ಬೇಕಾದರೂ ಸೇರಿಸ್ಕೋಬೋದು. ಆದರೆ ನಾವು ಈ ರೋಸ್ಟೆಡ್ ಇರುತ್ತಲ್ಲ ಅದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ರೋಸ್ಟೆಡ್ ರವೆ ಬೇಡ, ನಾರ್ಮಲ್ ರವೆ ಸೇರಿಸ್ಕೋಬೋದು. ಈಗ ನೋಡಿ, ಇದಕ್ಕೆ ನೀರು ಹಾಕಬೇಡಿ, ಹಾಗೆ ಇದನ್ನು ಕಲಿಸ್ಬೇಕು. ಕಲಿಸ್ತಾ ಅದರೊಳಗೆ ನೀರು ಬಿಟ್ಕೊಳತ್ತೆ. ನಮ್ಗೆ ಅಷ್ಟೇ ನೀರು ಸಾಕಾಗತ್ತೆ. ಸ್ವಲ್ಪ ಕಿವುಚಿ ಕಲಸಿ ಅದನ್ನು. ಈ ಥರ ಕಿವುಚಿ ಕಲಿಸೋದ್ರಿಂದ ಈಸಿಯಾಗಿ ಅದು ಕಲಿಸೋದಕ್ಕೆ ಬರುತ್ತೆ. ನಾವೇನು ನೀರು ಇಟ್ಕೊಂಡಿದ್ವಿ ಅಷ್ಟು ಬಿಟ್ಟು ಬೇರೆ ಏನು ಹಾಕೋದು ಬೇಡ ಅದಕ್ಕೆ. ಈಗಿದು ಹದ ಕರೆಕ್ಟಾಗಿದೆ. ಇದು ಸ್ವಲ್ಪ ನಮಗೆ ಗಟ್ಟಿನೇ ಇರಬೇಕು. ಸ್ವಲ್ಪ ತುಂಬ ನೀರಾಗಿರೋದು ಅಥವಾ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕೂ ಕೂಡ ಒಂಚೂರು ಗಟ್ಟಿ ಇರಬೇಕು. ಈ ಪೂರಿ ಹಿಟ್ಟಿಗೆಲ್ಲ ಕಲಿಸ್ಕೊತೀವಲ್ಲ ಆ ಥರ. ಈ ಥರ ಪ್ರೆಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಈ ಥರ ಇರಬೇಕು. ಈಗ ಇದನ್ನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇಟ್ಬಿಡೋಣ. ಯಾಕೆಂದರೆ ರವೆ ಹಾಕಿದ್ದೀವಲ್ವಾ, ಅದು ಸ್ವಲ್ಪ ಉಬ್ಗೋಬೇಕು. ಸೊ ಬಿಟ್ಬಿಡೋಣ ಅದನ್ನ. ಈಗ ಇದರ ಜೊತೆಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಮೊಸರನ್ನ ಮಸಾಲೆ ಹಾಕಿ ಇಟ್ಕೊಳ್ಳೋಣ ಬನ್ನಿ. ಇದು ನಾನು ಅಮೂಲ್ ಹೈ ಪ್ರೋಟೀನ್ ದಹಿ ಅಂತ ಸಿಗುತ್ತೆ, ಅದು ತೊಗೊಳ್ಳೋದು. ಇದರಲ್ಲಿ 25 ಗ್ರಾಮ್ ಅಷ್ಟು ನಮಗೆ ಪ್ರೋಟೀನ್ ಸಿಗುತ್ತೆ. ಇದು ಪ್ರೋಬಯೋಟಿಕ್ ಮೊಸರು. ಸೊ ಇದನ್ನು ನಾವು ಡೈಲಿ ಸೇವಿಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರೋಟೀನ್ ಸಿಗುತ್ತೆ ಅಂತನ್ನೋ ಕಾರಣಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದು ಒಂಥರ ಗಟ್ಟಿಯಾಗೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಕೂಡ ಇರೋದಿಲ್ಲ ಇದು. ಆ್ಯಂಡ್ ಹೊರಗಡೆಗಿಟ್ಟರೂ ಕೂಡ ಹುಳಿ ಬರೋದಿಲ್ಲ. ಓಪನ್ ಮಾಡಿದ್ಮೇಲೆ ಮೊಸರು ಫ್ರಿಜ್ಜಲ್ಲಿದ್ದರೆ ಒಳ್ಳೆಯದು. ಅವತ್ತು ಖಾಲಿ ಆಗುತ್ತೆ. ನಾನು ಈ ರಾಯ್ತ ಅಥವಾ ಈ ಥರ ಮಸಾಲೆದೇನಾದರೂ ಮಾಡಬೇಕಾದ್ರೆ ನಾನು ಈ ಥರ ಮೊಸರು ತರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಹೀಗೆ ಗಟ್ಟಿ ಹಾಕ್ಕೊಂಡ್ರೆ ಒಂಥರ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಇದಕ್ಕೆ ನಾನು ಒಂಚೂರು ಏನು ಮಾಡ್ತೀನಿ, ನೀರು ಮಿಕ್ಸ್ ಮಾಡಿ ಇದನ್ನು ಕಡ್ಕೊಂಬಿಡ್ತೀನಿ. ಈ ಥರ ಬೀಟರ್ ಇದ್ದರೆ ಬೀಟರಲ್ಲಿ ಮಾಡಿ, ಇಲ್ಲ ಕಡ್ಗೋಲಿದ್ರೆ ಕಡ್ಗೋಲಲ್ಲಿ ಮಾಡಿ. ಈ ಥರ ಚೆನ್ನಾಗೆ ಬೀಟ್ ಮಾಡಿಬಿಡಿ. ನೋಡಿ, ಈ ಹದಕ್ಕೆ ನಮ್ಮ ಮಾಮೂಲಿ ಮೊಸರು ಬರುತ್ತಲ್ಲ ಆ ಹದಕ್ಕೆ. ಇದು ಹುಳಿ ಇರಲ್ಲ, ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಯಾರು ಬೇಕಾದರೂ ಇದನ್ನು ಕುಡಿಬೋದು. ಇದಕ್ಕೆ ನಾನು ಒಂಚೂರೇ ಚೂರು ಉಪ್ಪು ಹಾಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀನಿ. ಬ್ಲ್ಯಾಕ್ ಸಾಲ್ಟು ನಾವು ಎಲ್ಲಿ ಕಾಳು ಯೂಸ್ ಮಾಡ್ತೀವಿ ಅಂಥ ಕಡೆಗೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರೆ ನಮಗೆ ಒಳ್ಳೆಯದು. ಹೊಟ್ಟೆಗೆ ಆ್ಯಕ್ಚುಲಿ ಅದು ಜೀರ್ಣಕಾರಿ. ನಮಗೆ ಗ್ಯಾಸ್ಟ್ರಿಕ್ ಆಗೋದಾಗಲಿ ಅಥವಾ ಬೇರೆ ಏನಾದರೂ ಹೊಟ್ಟೆ ಉಬ್ರಾ ಥರ ಇರೋದಾಗಲಿ ಅದೆಲ್ಲ ಆಗಲ್ಲ. ತುಂಬ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಒಂಚೂರು ಅಚ್ಕಾರದ ಪುಡಿ, ಚಾಟ್ ಮಸಾಲೆ, ಇದೆರಡನ್ನೂ ಕೂಡ ಮಿಕ್ಸ್ ಮಾಡ್ಕೋತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಚೂರು ಅಚ್ಕಾರದ ಪುಡಿ ಸಾಕು. ತುಂಬ ಖಾರ ಇದ್ರೂ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಚೂರು ಅಚ್ಕಾರದ ಪುಡಿ ಹಾಕಿದ್ರೆ ಸಾಕು. ಸ್ಪೂನ್ನಲ್ಲಿ ಫುಲ್ಲು ಮಿಕ್ಸ್ ಮಾಡ್ಕೊಂಬೋಣ ಈ ಥರ. ಈಗ ಏನು ಉಂಡೆ ಮಾಡಿ ಇಟ್ಕೊಂಡಿದ್ದೀವಿ ನಾವು ಚಪಾತಿಗೆ, ಅದನ್ನು ಚಪಾತಿ ಹದಕ್ಕೆ ನಾವು ಲಟ್ಟಿಸ್ಕೋಬೇಕು. ನಾವಿದು ಬೇಕಿದ್ರೆ ಟ್ರಯಾಂಗಲ್ ಥರ ಲಟ್ಸ್ಕೋಬೋದು, ಇಲ್ಲ ರೌಂಡು, ಇಲ್ಲ ಸ್ಕ್ವೇರು, ಇಲ್ಲರ ಪದರ, ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈಗ ಈ ಥರ ಪೇಪರ್ ತೆಗೆದು ಇದಕ್ಕೆ ಹಾಕೊಂಬಿಡಿ, ಇಷ್ಟೇ. ಇದಕ್ಕೆ 2 ಕಡೆ ತುಪ್ಪ ಅಥವಾ ಆಯಿಲು ಏನು ಬೇಕಾದರೂ ಹಾಕ್ಕೊಂಡು ಸುಟ್ಕೋಬೋದು. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡ್ಕೊಳ್ತೀನಿ. ಮಕ್ಕಳು ಕಾಳು ತಿನ್ನಲ್ಲ ಅಂತೀರಾ, ಯಾಕೆ ತಿನ್ನಲ್ಲ ಮಕ್ಕಳು? ಈ ಥರ ಕೊಟ್ಟರೆ ಕಾಳು ತಿಂತಾರೆ. ನಾವು ಕೂಡ ಕಾಳನ್ನ ಜಾಸ್ತಿ ತಿನ್ಬೋದು. ಸೊ ಒಂದು ಸತಿ ಮಾಡ್ಕೊಂಡು ಟ್ರೈ ನೋಡಿ, ಇಷ್ಟ ಆಗುತ್ತೆ. ಇಷ್ಟ ಆಯಿತಾ ಅಂತ ಮಾಡಿಬಿಟ್ಟು ಹೇಳಿ. ಇಷ್ಟ ಆಯಿತು ಆಗತ್ತೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.